ನಮಸ್ಕಾರ ಕರುನಾಡು. ನಾವು ಇವತ್ತು ಮೂವಿಗೆ ಬಂದಿದ್ದೀವಿ. ಯಾವ ಮೂವಿ ಸ್ವಲ್ಪ ಹೊತ್ತು ಹೇಳ್ತೀನಿ. ಮೂವಿಲಿ ಬರೀ ಕತ್ಲೆ ಕಾಣ್ತಾ ಇದೆ, ಏನಕ್ಕೆ ಅದನ್ನು ಕೂಡ ಹೇಳ್ತೀನಿ. ಮತ್ತೆ ಸ್ಕ್ರೀನ್ ಆಫ್ ಆಗಿದೆ, ಏನು ಅಂತ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಹೇಳ್ತೀನಿ. 10 ಮಿನಿಟ್ಸ್ ಆದಮೇಲೆ ಒಂದು ಬ್ರೇಕ್ ಕೊಟ್ಟಿದ್ರು ನಮಗೆ. एक बात तो साफ है, अगर नेक A++ है. ಕೃಷ್ಣಂ ಪ್ರಣಯ ಸಖಿ ಮೂವಿಗೆ ಹೋಗಿದ್ವಿ. ಏನು ಪ್ರಾಬ್ಲಮ್ ಗೊತ್ತಾ, ಆಡಿಯೋ ಕೇಳಿಸ್ತಾ ಇದೆ, ವಿಡಿಯೋ ಬರ್ತಾ ಇಲ್ಲ. 10 ನಿಮಿಷ ಹಂಗೆ ಓಡಿಸಿದ್ರು. ಇವಾಗ ನೀವು ನೋಡಿದ್ರಲ್ಲ ಅದನ್ನೇ. ಅದಾದಮೇಲೆ ವಿಡಿಯೋ ಬಂತು, ಮತ್ತೆ ಕಟ್ ಮಾಡಿದ್ರು, ಮತ್ತೆ ಹೊಸ್ದಾಗಿಂದ ಹಾಕಿದ್ರು. ಸೊ ಫಿಲಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇದಿಷ್ಟು ಗೋಳಿತ್ತು. ಬಟ್ ಹೇಳ್ತೀನಿ, ಕೃಷ್ಣಂ ಪ್ರಣಯ ಸಖಿ ಮೂವಿಗೆ ನೀವೆಲ್ಲರೂ ತಪ್ಪದೇ ಹೋಗಬೇಕು. ಬಿಕಾಸ್ ಮಸ್ತ್ ಮೂವಿ. ಕಾಮಿಡಿ ಬೇಕಾಗಿದೆ, ಟ್ರಾಜಿಡಿ ಬೇಕಾಗಿದೆ, ನೀವು ಹೊಟ್ಟೆ ಉಣ್ಣಾಗಷ್ಟು ನಗಬೇಕಾ, ಪಕ್ಕಾ ನಗ್ತೀರಾ. ಅದಾದಮೇಲೆ ಸಾಂಗ್ಸ ಎಲ್ಲರೂ ಕೇಳಿದ್ದೀರ, ಸಖತ್ ಹಿಟ್ ಆಗಿದೆ ಆಲ್ರೆಡಿ. ಎಮೋಷ್ನಲ್ ಬೇಕಾ, ಒಳ್ಳೆ ಸೀನರೀಸ್ ಬೇಕಾ, ಗ್ಲಾಮರ್ ಬೇಕಾ, ಟ್ರೆಡಿಷ್ನಲ್ ಬೇಕಾ, ಕಂಪ್ಲೀಟ್ ಒಂದು ಒಳ್ಳೆ ಕತೆ ಬೇಕಾ, ಸ್ವಲ್ಪ ಮೆದುಳಿಗೆ ಸ್ವಲ್ಪ ಕೆಲಸ ಕೊಡಬೇಕಾ. ಸೊ ಎಲ್ಲ ರೀತಿಯಲ್ಲೂ ಸಖತ್ತಾಗಿ ಮೂವಿ ಮಾಡಿದ್ದಾರೆ. ಇದನ್ನು ಹೋಗಿ ನೋಡ್ಕೊಂಡು ಬಂದರೆ ಪೈಸಾ ವಸೂಲ್ ಮೂವಿ. ಮಸ್ಟ್ ವಾಚ್ ಕನ್ನಡ ಮೂವಿ. ತುಂಬ ಸಮಯ ಆಯಿತು ಕನ್ನಡ ಮೂವಿ ಬೆಳಕಲ್ಲಿ ನೋಡಿ. ಕತ್ಲಲ್ಲಂದ್ರೂ ತುಂಬ ಮೂವಿ ನೋಡಿದ್ದೀವಿ. ಸೊ ಬೆಳಕಲ್ಲಿ ನಮ್ಮ ಮನಸ್ಸು ಓಪನ್ ಆಗೋ ರೀತಿಲಿ, ಮೈಂಡ್ ಕೂಡ ಓಪನ್ ಆಗೋ ರೀತಿಲಿ ಮೂವಿ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೊಳ್ಳೆ ಸೀನ್ರೀಸ್ ತೆಗ್ದಿದ್ದಾರೆ, ಬೇರೆ ಕಡೆ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ವಿಡಿಯೋ ಸಾಂಗ್ ಆಗಿರ್ಬೋದು, ಮೂವಿಲಾಗಿರ್ಬೋದು. ಮಸ್ಟ್ 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 ವಾಚ್ ಕನ್ನಡ ಮೂವಿ ಕೃಷ್ಣಂ ಪ್ರಣಯ ಸಖಿ. ಸಖತ್ತಾಗಿದೆ ಮಾತ್ರ. ನೋಡಿಲ್ಲ ಅಂದರೆ ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ಹೋಗಿ ಬರಲಿಕ್ಕೆ. ಬಿಕಾಸ್ ಡೋಂಟ್ ಮಿಸ್ ದಿಸ್ ಮೂವಿ. ಮೊಬೈಲಲ್ಲಿ ಕೂತು ನೋಡಿದ್ರೆ ಮಜಾ ಬರೋಲ್ಲ, ಥಿಯೇಟ್ರಲ್ಲೇ ನೋಡಬೇಕು. ಸೊ ಹೋಗಿ ಬನ್ನಿ. ಹೋಗಿ ಬಂದಿದ್ರೆ ಕಮೆಂಟಲ್ಲಿ ಹಾಕಿ ಹೋಗಿ ಬಂದಿದ್ದೀನಿ ಅಂತ. ನಾನು ಮತ್ತೊಂದು ಸತಿ ನೋಡ್ಕೊಂಬರ್ತೀನಿ. ನಮ್ಮ ಸ್ಕೂಟಿಯಲ್ಲಿ ಮ್ಯಾಪಿಂದು ಫಂಕ್ಷನಾಲಿಟಿ ಇದೆ. ಹೇಗೆ ವರ್ಕ್ ಮಾಡುತ್ತೆ ಅದು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹಾಕ್ಕೊಂಡು ಹೊರಟಿದ್ದು. ಎಲ್ಲಿಗೆ ಹೊರಟಿದ್ವಿ ಅಂದರೆ, ನಾವು ಯಾವಾಗಲೂ ಹೋಗೋ ಒಂದು ಶಾಪು ಪೋಲಾರ್. ಸೊ ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾಯಿತ್ತು. ಸೊ ಅಲ್ಲಿ ಹೋದ್ವಿ. ಯೂಶ್ವಲಿ DBC ಟ್ರೈ ಮಾಡ್ತೀವಿ, ಬಟ್ ಈ ಸತಿ ಯಾವುದೋ ಬೇರೆದನ್ನು ಟ್ರೈ ಮಾಡಿದ್ವಿ. ಹಾಟ್ ಚಾಕ್ಲೇಟ್ ಇರುತ್ತೆ, ಮತ್ತು ಬ್ರೌನಿ ಇರುತ್ತೆ, ಕೇಕ್ ಕೂಡ ಇರುತ್ತೆ, ಆ್ಯಂಡ್ ಐಸ್ ಕ್ರೀಮ್ ಇರುತ್ತೆ. ಸೊ ಎಲ್ಲ ಕಾಂಬಿನೇಷನ್ ಇರೋದ್ರಿಂದ ಅದಕ್ಕೆ ತಿಂತೀವಿ. ಬಟ್ ಬ್ರೌನಿನೂ ತಿನ್ನಬೇಕು ಅಂತ ಆಸೆ ಇತ್ತು, ಬಟ್ ಅದೊಂದೇ ಸಿಗೋಲ್ಲ. ಅದಕ್ಕೋಸ್ಕರ ಮತ್ತೊಂದು ಬೇರೆ ಶಾಪಿಗೆ ಹೋಗಿ, ಬೇಕ್ರಿಗೆ ಹೋಗಿ ಕೇಕ್ ತೊಗೊಂಡ್ವಿ, ಜೊತೆಗೆ ಬ್ರೌನಿನೂ ತೊಗೊಂಡ್ವಿ. ಸಾಕಾಗಿತ್ತು. ಮತ್ತು ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಸೊ ನಾವು ನಮ್ಮ ಮನೇಲಿ ಇಟ್ಟಿರೋ ಕೃಷ್ಣನ ಪುಟ್ಟ ಮಂಟಪದಲ್ಲಿ ಕೃಷ್ಣನಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಹೂಗಳಿಂದ ದೀಪ ಧೂಪಗಳನ್ನೆಲ್ಲ ಹಾಕಿ ಪ್ರಾರ್ಥನೆ ಮಾಡ್ಕೊಂಡ್ವಿ ಕೃಷ್ಣನ ಜನ್ಮಾಷ್ಟಮಿಯ ಪ್ರಯುಕ್ತ. ಇದಾದ ನಂತರ ದೇವಸ್ಥಾನದಲ್ಲಿ ಇವತ್ತು ಕಾರ್ಯಕ್ರಮಗಳಿದೆ. ದೇವಸ್ಥಾನದಲ್ಲಿ ಆದಮೇಲೆ ಚೌಟ್ರಿಲೂ ಕೂಡ ಕಾರ್ಯಕ್ರಮಗಳಿದೆ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ನೀವು ಕಂಪ್ಲೀಟ್ ಕೊನೆವರೆಗೂ ವಿಡಿಯೋ ನೋಡಿ, ಏನೇನು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ, ಕೊನೆಗೇನು ಮಾಡಿದ್ವಿ ಅಂತ. ಸೊ ಬನ್ನಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣಂತೆ. ನಮ್ಮ ಚಪ್ಪಲಿ ಡೇಂಜರಲ್ಲಿದೆ. ಹಾ ಪ್ರಭು. ದೇವಸ್ಥಾನದ ದಾನಿಗಳಿಗೆ ವಿಶೇಷವಾಗಿ ಪ್ರಸಾದ ಇತ್ತು. ಸೊ ಅದಕ್ಕೆ ಸೇವೆ ಇತ್ತು, ಅದನ್ನೆಲ್ಲ ನಾವು ಮಾಡಿದ್ವಿ. ಇವಾಗ ನೀವು ಕೃಷ್ಣನ್ ತೋರಿಸ್ತೀನಿ ಬನ್ನಿ. ದಾವಣಗೆರೆ ಇಸ್ಕೊಂಡು ಆ ಕಡೆ ಈ ಕಡೆ 2 ಫೋಟೋ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ. ಒಂದು ಬೆಣ್ಣೆ ಕದಿಯೋ ಕೃಷ್ಣ ಮತ್ತು ಒಂದು ತುಂಟ ನಗೆ ಇಟ್ಕೊಂಡು ನೋಡ್ತಾ ಇರೋ ಕೃಷ್ಣ. ಆನಂತರ ಮೇನ್ ರಾಧಾಕೃಷ್ಣ ಏನು ಮೂರ್ತಿ ಇದೆಯಲ್ವ, ಅದಕ್ಕೆ ಅಲಂಕಾರ ಮಾಡಿರೋವಂಥದ್ದು ನರಸಿಂಹ ಮೂರ್ತಿ, ನರಸಿಂಹ ಭಗವಾನು, ರಾಧಾಕೃಷ್ಣ, ಸಂಪೂರ್ಣ ಮಂಟಪನ ಹೂವಿಂದ ಅಲಂಕಾರ ಮಾಡಿದ್ದಾರೆ. ಅದಾದ ನಂತರ ಚೌಟ್ರಿಲ್ ಕಾರ್ಯಕ್ರಮ ಇತ್ತು.
ಸೊ ಇವಾಗ ನೋಡಿ ಏನೇನು ಕಾರ್ಯಕ್ರಮಗಳು ಚೌಟ್ರಿಲಿತ್ತು ಅಂತ ಎಲ್ಲ ನೋಡಿ. ಎಕ್ಸಾಕ್ಟ್ಲಿ. Hare Krishna, Hare Krishna, Krishna Krishna, Hare Hare, Hare Rama, Hare Rama, Krishna, Hare Hare, Hare Rama, Hare Rama, Rama Rama, Hare Hare. ಕೃಷ್ಣ ಬಂಧುಗಳೇ, ಇವತ್ತು
ದಾವಣಗೆರೆ ಇಸ್ಕಾನ್ದಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಾ ಇದ್ವಿ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಂದಿದ್ದಾರೆ. ತಮ್ಮೆಲ್ಲರಿಗೆ ಆದರ ಸ್ವಾಗತ. ಈ ಪ್ರಭುಗಳು ಆಗಲೇ ಹೇಳಿದ್ರು, ಹಾಲು ಮೊಸರು ಬೆಣ್ಣೆ ಕದಿಯೋದು ಕೃಷ್ಣನ ಲೀಲ. ಅವನು ಪರಮಾತ್ಮ ಕದ್ರೇನು ಲೀಲಾ ಪುರುಷೋತ್ತಮನಾದಂಥ ಕೃಷ್ಣನ ಲೀಲೆಯಾಗಿದೆ. ಅದು ಬೇರೆ ಲೀಲೆಗಳು ನಾವು ಅನುಭವಿಸಕ್ಕಾಗಲ್ಲ. ರಮಣ ಹರಿ ಗೋವಿಂದ ಜಯ ಜಯ. ರಮಣ ಹರಿ ಗೋವಿಂದ ಜಯ ಜಯ. ಈಗ ಒಂದು ನಿಮಿಷ, ಇದಕ್ಕಾಗಿ ಒಂದು ಪ್ರಕ್ರಿಯೆ. ಸುಮ್ಮನೆ ಒಬ್ಬರ ಮೇಲೆ ಹೊಡ್ಕೊಂತಿರಲ್ಲ, ಬ್ಯಾಟಿಂಗ್ ಮಾಡೋದಂತ ತಿಳ್ಕೊಡ್ರಿ ನಿಮ್ಮ ಭಾಷೆಗೆ. ಈಗ ಮೊದಲನೇದಾಗಿ ಒಬ್ಬರು ಗಡಿಗೆ ಇಳಿಸ್ತಾ ಇರ್ತೀವಿ ನಾವು. ಅವರೊಬ್ಬರು ಒಬ್ಬರು ಬನ್ನಿ, ನೀವು ಬನ್ನಿ. ಹರೇ ಕೃಷ್ಣ ಗೌರವ ಇಲ್ಲಿಂದ ಆಗಲೇ ತೋರಿಸಿದ್ನಲ್ಲ. ಹರೇ ಕೃಷ್ಣ. ಮುಂದೆ ನಾನು ಬಂದ್ಬಿಟ್ಟಿಲ್ಲ. ಕಮ್ಮನ್ ಕಟ್ಟಿದಾರಲ್ಲ ಇಲ್ಲಿ. ಪಾಪ ಹುಡುಗ ಕಳೆ ಹಚ್ಕೊಳ್ಳಿ. Jai Govinda, Jai
ಎಲ್ಲ ಕಾರ್ಯಕ್ರಮ ನೋಡಿದ್ರ. ಸೊ ನಾವಿವಾಗ ಪ್ರಸಾದ ತಗೊಳಕ್ ಬಂದಿದ್ದೀವಿ. ಪ್ರಸಾದ ತಗೊಂಡು ನಾವು ಮನೆಗೆ ಹೊರಟ್ವಿ ಕೃಷ್ಣ ಜನ್ಮಾಷ್ಟಮಿಯನ್ನು ಮುಗಿಸ್ಕೊಂಡು. ಸೊ ನಾವು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.